ಅಕ್ಕಮಹಾದೇವಿ ಕವಿ ಪರಿಚಯ. ಅಕ್ಕಮಹಾದೇವಿ ಸುಮಾರು 1130ರಿಂದ 1160 ವರೆಗೆ ಜನಿಸಿದರು. ಜೀವಂತವಿದ್ದರು. ಕನ್ನಡ ಸಾಹಿತ್ಯದ ಪ್ರಮುಖ ಕವಿಯಾತ್ರಿ ಮತ್ತು ಶರಣಿ. ಇವರು 12ನೇ ಶತಮಾನದ ಕನ್ನಡ ಸಾಹಿತ್ಯದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಮತ್ತು ಲಿಂಗಾಯತ ಧರ್ಮದ ಪ್ರವರ್ತಕರಲ್ಲಿ ಪ್ರಮುಖರು. ಅವರು ವಚನಗಳು ಮತ್ತು 2 ಸಣ್ಣ ಬರಹಗಳು ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಗಳಿವೆ. ತಿಳಿಯೋಣ. ಜನ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿರಾಳ ಕೊಪ್ಪದ ನಡುವೆ ಇರುವ ಉಡದಾಳಿ ಅಥವಾ ಉಡಗೇಣಿ ಗ್ರಾಮದಲ್ಲಿ ಜನಿಸಿದರು. ಕಾಲ 12ನೇ ಶತಮಾನ. ಧರ್ಮ ಲಿಂಗಾಯತ ಧರ್ಮದ ಪ್ರಮುಖ ವ್ಯಕ್ತಿ. ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಕೃತಿಗಳು 430 ವಚನಗಳು, ಮಂತ್ರಗೋಷ್ಠ ಮತ್ತು ಯುಗಾಂತ್ರಿಕ ಮುದ್ದೆ ಎಂಬ 2 ಸಣ್ಣ ಬರಹಗಳು. ಪ್ರಮುಖ ಲಕ್ಷಣಗಳು. ವಚನ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರ. ಇವರು ಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮ ಮೊದಲಾದ ಶರಣರೊಂದಿಗೆ ಅನುಭವ ಮಟ್ಟದಲ್ಲಿ ಆಧ್ಯಾತ್ಮಿಕ ಮತ್ತು ಚರ್ಚೆಗಳಲ್ಲಿ ಭಾಗವಹಿಸಿದರು. ವಿಶೇಷಿತ ಲೈಂಗಿಕ ಜೀವನ ತ್ಯಜಿಸಿ ಶಿವನನ್ನು ತನ್ನ ಪತ್ನಿಯಾಗಿ ಭಾವಿಸಿ ಆಧ್ಯಾತ್ಮಿಕ ಜೀವನ ನಡೆಸಿದರು. ಗೌರವ ಅನುಭವ ಮಂಟಪದಲ್ಲಿ ಶರಣರು ಅವರ ಅಕ್ಕ ಎಂದು ಕರೆದು ಗೌರವದಿಂದ ಅಕ್ಕಮಹಾದೇವಿ ವಚನಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ಸಂಪತ್ತು. ಇವರ ವಚನಗಳು ಆಧ್ಯಾತ್ಮಿಕ ಚಿಂತನೆ, ಭಕ್ತಿ ಮತ್ತು ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಿದೆ.